ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೇ 8ರಂದು ವಿಜಯಪುರ ದರ್ಬಾರ್ ಗ್ರೌಂಡ್ನಲ್ಲಿ ನಡೆಯುವಂಥ ಒಂದು ಬೃಹತ್ ರೈತ ಜಾಗೃತಿ ಸಮಾವೇಶ ಇವತ್ತು ನಮ್ಮ ಈ ಬಸವನ ಬಾಗೇವಾಡಿಯ ಒಂದು ಸುದ್ದಿಗೋಷ್ಠಿಯಲ್ಲಿ ಬಸವನ ಬಾಗೇವಾಡಿಯ ರೈತರಿಗೆ ಒಂದು ಕರೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಕ್ರಿಯಾಶೀಲ ರೈತ ಸಂಘದ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವೇ ರೈತ ಶಕ್ತಿಯನ್ನು ಒಂದು ಕಬ್ಬಿನ ಹೋರಾಟದ ಮೂಲಕ ಆ ಹೋರಾಟದ ಯಶಸ್ವಿ ಮಾಡುವ ಮೂಲಕ ನಮಗೆಲ್ಲ ಹೆಚ್ಚಿನ ಒಂದು ಬೆಲೆಯನ್ನು ಕೊಡುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಆ ಗುರ್ಲಾಪುರ ಒಂದು ಐತಿಹಾಸಿಕ ಹೋರಾಟದ ಗುರ್ಲಾಪುರ ಹುಲಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುನ್ನಪ್ಪಣ್ಣ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತ ಬಯಸ್ತೀನಿ. ಯಾಕಂದ್ರೆ ಪ್ರಥಮ ಬಾರಿಗೆ ನಮ್ಮ ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ. ಅದು ನಮ್ಮ ಬೆಳಗ್ಗೆನ ನಮ್ಮ ಸಂಗಮೇಶ್ವರ ಫೋನ್ ಮಾಡಿ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿ ಮಾಡೋಣ ಅಂದಾಗ ಯಾಕೆ ಭಾಳ ಖುಷಿ ಆಯ್ತು ನಮಗೂ ಕೂಡ. ಅದು ಇನ್ನೂ ಹಲವಾರು ರೈತರು ನಿಂತೀವಿ ಅಂದ್ರೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಕೂಡ ಎಲ್ಲ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಹಗಲಿರೋ ದುಡಿತೀವಿ. ಯಾಕೆ ಹಲವಾರು ಸಮಸ್ಯೆಗಳು ಇದ್ದು APMC ಆಗಿರಲಿ ಇದೆಲ್ಲ ಕಾಲುವೆಗಳು ಭಾಳ ಮುಗಿದಿಲ್ಲ, ಹಲವಾರು ಕಾಲುವೆಗಳು ಸರಿಯಾಗಿ ಕೆಲಸ ಆಗಿಲ್ಲ. ಕೆಲಸ ಆಗಲಿ ನೀರು ಬಿಟ್ಟು ರೈತರಿಗೆ ಕಡೆ ವ್ಯಕ್ತಿಗೂ ಆ ಗ್ರಾಮಕ್ಕೆ ನೀರು ಹೋತಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರೈತರು ಜಾಗೃತರಾಗಿ ಪ್ರತಿಯೊಂದು ಹಳ್ಳಿಗೆ ನಾವು ಬಸವನ ಬಾಗೇವಾಡಿಯ ಒಂದು ಹಳ್ಳಿಗೆ ನಮ್ಮ ಅಧ್ಯಕ್ಷ ಹೇಳಿದಾಗ ಅದನ್ನು ನಾವು ಜವಾಬ್ದಾರಿ ತಗೊಂಡು ಎಲ್ಲ ಹಳ್ಳಿಗಳನ್ನ ನಾವು ಪ್ರಾಮಾಣಿಕವಾಗಿ ನಾಳೆಯಿಂದ ನಾವು ಎಲ್ಲ ರೈತರಿಗೆ ಭೇಟಿಯಾಗಿ ಅವ್ರಿಗೆ ರೈತ ಸಂಘಟನೆ ಎಲ್ಲ ಅವ್ರಿಗೆ ಒಂದು ಒಪ್ಪ್ಯಾರಿಗೆ ಎಲ್ಲ ರೈತರು ನಮ್ಮ ರಾಜ್ಯದಾಗ ನಮ್ಮ ಸುನ್ನಪ್ಪಣ್ಣ ಪೂಜಾರಿಯವರು ನಮ್ಮ ಶಶಿಕಾಂತ್ ಗುರೂಜಿಯವರ ಒಂದು ಹೋರಾಟವನ್ನು ಮೆಚ್ಚಾರ ಒಪ್ಪ್ಯಾರ. ಯಾಕಂದ್ರೆ ಅವ್ರು ನ್ಯಾಯ ಕೊಡಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಇನ್ನೊಂದು ಈ ರೈತ ಸಮಾವೇಶ ರೈತರೆಲ್ಲ ಜಾಗೃತಿ ಮಾಡಿ ರೈತರಿಗೆ ಏನು ತೊಂದರೆ ಆಗ್ತಾವು, ರೈತರ ಪ್ರಮುಖ ಬೇಡಿಕೆಗಳು ಏನೇನದಾವು. ಯಾಕಂದ್ರೆ ನಮ್ಮ ಆಲ್ಮಟ್ಟಿ ಆನೆಕಟ್ಟಿ ಹತ್ರ 524 ಆಯ್ತಂದ್ರೆ ಎಲ್ಲ ನಮ್ಮ ಭಾಗದೆಲ್ಲ ನೀರಾವರಿ ಆಗ್ತವೆ, ಎಲ್ಲರೂ ನೀರು ಆಗ್ತವೆ. ಅದಕ್ಕೆ ನಮ್ಮ ಹಲವಾರು ಬೇಡಿಕೆಗಳದಾವು. ಹಾಗೆಲ್ಲ 12 ತಾಸು ವಿದ್ಯುತ್ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ರಾತ್ರಿ 3 ಪೀಸನ್ನು ಉಚಿತವಾಗಿ ನೀಡ್ಬೇಕಂತ, ಸಿಂಗಲ್ ಪೀಸ್ ಉಚಿತವಾಗಿ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ಎಲ್ಲ ಹಲವಾರು ಬೇಡಿಕೆಗಳನ್ನ ನಾವೆಲ್ಲ ಒಗ್ಗಟ್ಟಾಗಿ ಯಾವ್ದೇವಂದ್ರೆ ಎಲ್ಲ ಅಧಿಕಾರಿಗಳು ಅಷ್ಟ ಒಂದು ನಮ್ಮ ರೈತ ಸಂಘ ಇಲ್ಲಿ ಭಾಳ ಬದ್ಧ ರೈತಪ್ಪ ಏನಾದ್ರು ಮಾಡಿದ್ರೆ ನಮ್ಮನ್ನು ಬಿಡಂಗಿಲ್ಲ ಅಂತಕ್ಕಂಥದ್ದು ಒಂದು ಅವ್ರ ಸಂದೇಶ ಹೋಯ್ತಂದ್ರೆ ಎಲ್ಲ ರೈತರಿಗೆ ಸುಲಭವಾಗಿ ಕೆಲಸ ಆಗ್ತಾವು. ಆ ನಿಟ್ಟಿನಲ್ಲಿ ನಾವು ಆ ಹೋರಾಟಕ್ಕೆ ನಮ್ಮ ಬಸವನ ಬಾಗೇವಾಡಿಯಿಂದ ಸುಮಾರು ನಾವು ಒಂದು 3-4 ಸಾವಿರ ಜನ ಹೋಗುವಂತ ನಾವು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ರೈತರ ಮನವೊಲಿಸಿ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ರೈತರ ಒಂದು ಅಲ್ಲಿಯ ಒಂದು ಅದಕ್ಕೆ ಹಲವಾರು ಸ್ವಾಮೀಜಿ ಮುಖಂಡರ ಮತ್ತು ರೈತ ದೇವರಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ರೈತ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಆ ಸಮಾವೇಶಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮೊದಲನೇದಾಗಿ ಭಾಗವಹಿಸಬೇಕಂತೇಳಿ ಪತ್ರಿಕೆಯ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಆಲ್ಮಟ್ಟಿ ಜಲಾಶಯನ ಎತ್ತರಕ್ಕೆ ಏರಿಸಬೇಕು ಅನ್ನುವಂಥದ್ದು ಭಾಳಷ್ಟು ಬಹುದಿನದ 2 ವರ್ಷ ಆಯ್ತು. 90 ಕೋಟಿ ರೂಪಾಯಿ ಹಣ ತೆಗೆದಿಟ್ಟಾದ್ರು ಯಾರ್ದು ಕೂಡ ಎಲ್ಲಿಯೂ ಈ ಕೋಲಾರ ಭಾಗದಲ್ಲಿ ಇರ್ಬೋದು ಎಲ್ಲ ಭಾಗದಲ್ಲಿ ಕೂಡ ಎಲ್ಲಿಯೂ ಎವ್ರಿಜನ್ ಕುಣಿಸ್ಲಿಲ್ಲ. ಅದನ್ನು ಕೂಡ ಕುಣಿಸ್ಬೇಕನ್ನುವಂಥ ಒತ್ತಾಯ. ಈ ಭಾಗದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರರು ಭಾಳಷ್ಟು ಪಾಪ ಬೀದಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಉಳ್ಳಾಗಡ್ಡಿ ಎಕರೆಕ್ಕೆ ಬೆಳೆಯಕನ 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. 1 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಅವ್ರ ಖರ್ಚಿಗೂ ಕೂಡ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅವ್ರು ರುಡ್ರು ಹೊಡೆದು ತಮ್ಮ ಹೊಲದಾಗನ ಗೊಬ್ಬರ ಮಾಡುವಂಥ ಪರಿಸ್ಥಿತಿ ಭಾಳಷ್ಟು ಸಾವಿರಾರು ಕುಟುಂಬಗಳು ಈ ಭಾಗದಾಗ ಈ ವಿಜಯಪುರ ಜಿಲ್ಲೆ ಇರ್ಬೋದು ಕೆಲವು ನಮ್ಮ ರಾಜ್ಯದಲ್ಲಿ ಆ ಉಳ್ಳಾಗಡ್ಡಿ ಬೆಳೆಗಾರ ಬೀದಿಗೆ ಬರತ್ತಾರೋ. ಉಳ್ಳಾಗಡ್ಡಿ ಬೆಳೆಗಾರಿಗೆ ಶ್ರಮದ ತಕ್ಕಂತೆ ಮಿನಿಮಮ್ ಇಲ್ಪ ಅಂತಂದ್ರೆ 25 ರೂಪಾಯಿ ಅಂದರೆ 25 ರೂಪಾಯಿ ಕಿಲೋ ಆದರೂ ಅವ್ರು ಉಳ್ಳಾಗಡ್ಡಿ ಮಾರಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯತೆ. ಅದಕ್ಕೆ ಯೋಗ್ಯವಾದ ರೇಟನ್ನು ಇವತ್ತು ಸರ್ಕಾರ ಘೋಷಣೆ ಮಾಡಬೇಕಾಗೈತಿ. ಮತ್ತು DCC ಬ್ಯಾಂಕ್ದಿಂದ ಕಡ್ಡಾಯವಾಗಿ ರೈತರಿಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲೇ ಅದು 10 ಎಕರೆ ಇರಲಿ 20 ಎಕರೆ ಇರಲಿ 100 ಎಕರೆ ಇರಲಿ. ಯಾಕಂದ್ರೆ ಇವತ್ತು ನಾಡಿಗೆ ಅನ್ನ ಹಾಕೋಕ್ಕಾಗಿ ನಾವು ಬೆಳೆಯತ್ತು ಮತ್ತು ನಮಗೆ 0% ಬಡ್ಡಿಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೋ 1 ಲಕ್ಷ ಕೋಟಿ ರೂಪಾಯಿ ಇವತ್ತು ರೈತರಿಗೆ ಕೊಟ್ರಪ್ಪ ಅಂತಂದ್ರೆ ಒಂದು 5,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ತುಂಬತೈತಿ, ಕೇಂದ್ರ ಸರ್ಕಾರ ಒಂದು 3,500 ಕೋಟಿ ರೂಪಾಯಿ, DCC ಬ್ಯಾಂಕ್ 1% ತುಂಬತೈತಿ. ಈ ರೀತಿ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಪ್ಪ ಅಂತಂದ್ರೆ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ 1 ಎಕರೆ ರೈತರಿಗೆ 0% ಸಾಲ ಕೊಟ್ರಂದ್ರೆ ನಮ್ಮ ರೈತರ ಆತ್ಮಹತ್ಯೆ ನಿಲ್ತಾವೆ. ಯಾಕಂದ್ರೆ ನಾವೀಗ ಪ್ರೈವೇಟ್ ಸಾಲ ಮತ್ತೊಂದು ಈ